ಇವತ್ತಿನ ವಿಡಿಯೋಲಿ ನಾನು ಒಂದು ಚೂರು ಸ್ಟಿಚ್ ಕಾಣದೇ ಇರೋ ರೀತಿ ಹೆಮ್ಮಿಂಗ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ನಾವು ಬ್ಲೈಂಡ್ ಹೆಮ್ಮಿಂಗ್ ಸ್ಟಿಚ್ ಅಥವಾ ಇನ್ವಿಸಿಬಲ್ ಹೆಮ್ಮಿಂಗ್ ಸ್ಟಿಚ್ ಅಂತಲೂ ಕರಿಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ವ, ನಾನು ಹೆಮ್ಮಿಂಗ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲೂ ಕೂಡ ಬ್ಯಾಕ್ ಸೈಡ್ ಆಗಲಿ ಫ್ರಂಟ್ ಸೈಡ್ ಆಗಲಿ ಸ್ಟಿಚ್ ಎಲ್ಲಿಂದ ಬಂದಿದೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ನೀಟಾಗಿ ಬರುತ್ತೆ ಈ ಸ್ಟಿಚ್ಚು. ಕಾಮನಾಗಿ ನಾವು ಎಲ್ಲರೂ ಮಾಡೋದು ಹೆಮ್ಮಿಂಗ್ನ ಇದೇ ರೀತಿ ಅಲ್ವಾ, ಆದರೆ ಇದು ಒಂಥರ ಡಿಫ್ರೆಂಟ್ ಮೆಥಡ್. ಇದನ್ನು ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಫಿನಿಶಿಂಗ್ ನೋಡಿಬಿಡಿ ಇಲ್ಲಿ ಯಾವ ರೀತಿ ಬಂದಿದೆ ಅಂತ. ಇದು ಬ್ಯಾಕ್ ಸೈಡು ಮತ್ತು ಇದು ಫ್ರಂಟ್ ಸೈಡು. ಈಗ ಈ ಸ್ಟಿಚ್ನ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಂದು ವೈಟ್ ಕ್ಲಾತ್ನ ತೊಗೊಂಡು ಅದನ್ನು ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನಾರ್ಮಲ್ ಹೆಮ್ಮಿಂಗ್ ಸೂಜಿಗೆ 2 ಎಳೆ ದಾರನ ಪೋಣಿಸ್ಕೊಂಡಿದ್ದೀನಿ. 1 ಎಳೆ ದಾರದಲ್ಲೂ ಕೂಡ ಹೆಮ್ಮಿಂಗ್ ಮಾಡ್ತಾರೆ, ಆದರೆ 2 ಎಳೆ ದಾರ ತೊಗೊಂಡ್ರೆ ಬೇಗ ಕಿತ್ತೋಗಲ್ಲ ಅನ್ನೋ ಕಾರಣಕ್ಕೆ ನಾನಿಲ್ಲಿ 2 ಎಳೆ ದಾರನ ತೊಗೊಂಡು ತೋರಿಸ್ತಾ ಇದ್ದೀನಿ. ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀವಲ್ವ ಬಟ್ಟೆ, ಅದನ್ನು ಒಂದು ಲೇಯರ್ ಓಪನ್ ಮಾಡಿಕೊಂಡು ಸೂಜಿನ ಇದರ ಮಧ್ಯದಿಂದ ಪಾಸ್ ಮಾಡ್ಕೊಳ್ಳಿ. ಆಗ ಗಂಟು ಒಳಗಡೆಗೆ ಸೇರ್ಕೊಬಿಡುತ್ತೆ, ಹೊರಗಡೆಗೆ ಕಾಣಲ್ಲ. ಈಗ ನಾವು ಮತ್ತೆ ಬಟ್ಟೆನ ಫೋಲ್ಡ್ ಮಾಡಿ ಹೆಮ್ಮಿಂಗ್ ಸ್ಟಿಚ್ನ ಸ್ಟಾರ್ಟ್ ಮಾಡಬೇಕು. ಸೂಜಿ ಈಗ ಕರೆಕ್ಟಾಗಿ ನಾವು ಹೆಮ್ ಮಾಡ್ತೀವಲ್ವ ಆ ಸೈಡ್ ಬಂದಿದೆ, ಗಂಟು ಎಲ್ಲೂ ಕೂಡ ಕಾಣ್ತಾ ಇಲ್ಲ. ನೋಡಿ, ಇದು ಒಳಗಡೆ ಇಲ್ಲಿ ಸೇರ್ಕೊಂಡಿದೆ ಬಟ್ಟೆ ಮಧ್ಯೆ, ಇಲ್ಲೂ ಕಾಣಲ್ಲ, ಅದೇ ರೀತಿ ಹೊರಗಡೆಗೂ ಕಾಣಲ್ಲ. ಈ ರೀತಿ ಫಸ್ಟು ಬಟ್ಟೆಗೆ ಸೂಜಿನ ಸೇರಿಸ್ಕೊಂಡು ಕೆಳಗಡೆ ಬಟ್ಟೆಯಿಂದ 2 ಎಳೆ ದಾರನ ತಗೋಬೇಕು. ಡಬಲ್ ಫೋಲ್ಡ್ ಮಾಡಿದ್ದೀವಲ್ವ, ಈ ಬಟ್ಟೆಯಿಂದ ಅಲ್ಲ, ಕೆಳಗಡೆ ಬಟ್ಟೆಯಿಂದ ಬರೀ 1-2 ಎಳೆ ದಾರ, ಸ್ವಲ್ಪ ಬಟ್ಟೆ ಮಾತ್ರ ತಗೊಂಡು ಈ ರೀತಿ ಸೂಜಿನ ಪಾಸ್ ಮಾಡ್ಕೊಳ್ಳಿ. ಈಗ ಮೇಲ್ಗಡೆ ಡಬಲ್ ಫೋಲ್ಡ್ ಮಾಡಿದ್ದೀವಲ್ವ ಬಟ್ಟೆ, ಅಲ್ಲಿಂದ ಸೂಜಿನ ಮಧ್ಯಕ್ಕೆ ಈ ರೀತಿ ಸೇರಿಸ್ಕೊಬೇಕು. ಕರೆಕ್ಟಾಗಿ ಈ ರೀತಿ ಎಡ್ಜಿಂದ ನೋಡ್ಕೊಳ್ಳಿ, ಈ ರೀತಿ ಎಡ್ಜಿಂದ ಸೂಜಿ ಮಧ್ಯದಲ್ಲೇ ಬರಬೇಕು. ನೋಡಿ, ಕೆಳಗಡೆನೂ ಕಾಣ್ತಿಲ್ಲ, ಮೇಲ್ಗಡೆನೂ ಕಾಣ್ತಿಲ್ಲ. ಡಬಲ್ ಫೋಲ್ಡ್ ಮಾಡಿದ್ದೀವಲ್ವ, ಆ ಬಟ್ಟೆ ಮಧ್ಯದಿಂದ ಸೂಜಿ ಬರ್ತಾ ಇರೋದು ಒಂದು ಕಾಲು ಇಂಚ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಡಿಸ್ಟೆನ್ಸ್ಗೆ ಸೂಜಿನ ಹೊರಗಡೆ ತೊಗೊಬೇಕು. ನೋಡಿ, ಮೊದಲನೇ ಹೆಮ್ ಸ್ಟಿಚ್ ಆಗಿದೆ. ಈಗ 2ನೇ ಹೆಮ್ ಸ್ಟಿಚ್ ಹಾಕೋಣ. ಈ ರೀತಿ ಡಬಲ್ ಫೋಲ್ಡಿಂದ ದಾರ ಬಂದ ಮೇಲೆ ಅದ್ರ ಕೆಳಗಡೆ ನೋಡಿ, ಈ ಕಡೆಗೆಲ್ಲ ತೊಗೊಬೇಡಿ ಸ್ಟಿಚ್ನ. ಈ ಡಬಲ್ ಫೋಲ್ಡ್ ಬಟ್ಟೆ ಇದೆಯಲ್ಲ, ಇದ್ರ ಕೆಳಗಡೆನೇ ಬರಬೇಕು ಸ್ಟಿಚ್ಚು, ಆಗ ಇನ್ವಿಸಿಬಲ್ ಆಗಿ ಬರುತ್ತೆ. ಇಲ್ಲೂ ಕೂಡ ಒಂದು 2 ಎಳೆ ಅಷ್ಟು ಮಾತ್ರ ದಾರ ತಗೊಂಡು ಬರೀ ಕೆಳಗಡೆ ಬಟ್ಟೆಯಿಂದ ಮಾತ್ರ ಸೂಜಿನ ಪಾಸ್ ಮಾಡ್ಕೊಬೇಕು. ಓಕೆನಾ? ಈಗ ಮತ್ತೆ ಮೇಲ್ಗಡೆ ಡಬಲ್ ಫೋಲ್ಡ್ ಮಾಡಿದ್ದೀವಲ್ವಾ, ಅಲ್ಲಿಂದ ಮಧ್ಯದಿಂದ ಸೂಜಿನ ಕಳಿಸ್ಕೊಬೇಕು. ನೋಡಿ, ಈ ರೀತಿ ಹೊರಗಡೆ ಎಲ್ಲ ಕಾಣಬಾರ್ದು, ಕರೆಕ್ಟಾಗಿ ಅದು ಸೂಜಿ ಏನಿದೆ ಅದು ಡಬಲ್ ಫೋಲ್ಡ್ ಬಟ್ಟೆ ಮಧ್ಯದಲ್ಲೇ ಬರಬೇಕು. ಇದನ್ನು ನೋಡಿಕೊಂಡು ಸ್ಟಿಚ್ ಹಾಕಿ. ಈಗ ಪಾಸ್ ಮಾಡಿಕೊಂಡ್ರೆ ನೋಡಿ, ಹೆಮ್ಮಿಂಗ್ ಮಾಡೋದು ಒಂಚೂರು ಕಾಣೋದಿಲ್ಲ. ಹಿಂದ್ಗಡೆ ಈ ರೀತಿ ಬರುತ್ತೆ ಸ್ಟಿಚ್ಚು. ಸೇಮ್ ಕಲರ್ ಥ್ರೆಡ್ನ ಯೂಸ್ ಮಾಡಿಕೊಂಡ್ರೆ ಈ ಸ್ಟಿಚ್ಗಳೆಲ್ಲ ಕಾಣಲ್ಲ. ನಾನು ನಿಮಗೆ ಡಿಫ್ರೆನ್ಸ್ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಕಲರ್ ಥ್ರೆಡ್ನ ಯೂಸ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಈಗ ಮತ್ತೆ ನಾನು ಈ ಡಬಲ್ ಫೋಲ್ಡ್ ಬಟ್ಟೆ ಕೆಳಗಡೆ ಬಟ್ಟೆಯಿಂದ 2 ಎಳೆ ದಾರನ ತಗೊತೀನಿ. ಕೆಳಗಡೆ ಬಟ್ಟೆಯಿಂದ 2 ಎಳೆ ದಾರ ತೊಗೊಂಡ್ಮೇಲೆ ಮೇಲ್ಗಡೆ ಡಬಲ್ ಫೋಲ್ಡ್ ಬಟ್ಟೆಯಿಂದ ಸೆಂಟರಲ್ಲಿ ಸೂಜಿನ ಪಾಸ್ ಮಾಡ್ಕೊಬೇಕು. ಡಿಸ್ಟೆನ್ಸ್ ಕರೆಕ್ಟಾಗಿ 1ರಿಂದ 1 ಸ್ಟಿಚ್ಗೆ ಈವನ್ ಆಗಿರಬೇಕು. ಅದನ್ನು ನೋಡಿಕೊಂಡು ಸ್ಟಿಚ್ ಹಾಕಿ, ಒಂದೇ ಸಮ ಬರುತ್ತೆ. ಆಲ್ಮೋಸ್ಟ್ ಎಲ್ಲರೂ ನಾರ್ಮಲಾಗಿ ಹೆಮ್ಮಿಂಗ್ ಮಾಡೋದನ್ನ ಹೇಳ್ಕೊಟ್ಟಿರ್ತಾರೆ. ಈ ಥರ ಸ್ಟಿಚ್ನ ಕನ್ನಡದಲ್ಲಿ ಅಷ್ಟಾಗಿ ಯಾರೂ ಜಾಸ್ತಿ ಹೇಳ್ಕೊಟ್ಟಿಲ್ಲ. ಸೊ ಇದನ್ನೇ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ ನಾನು. ನೆಕ್ಸ್ಟ್ ವಿಡಿಯೋಲಿ ನಾರ್ಮಲಾಗಿ ಬೇರೆ ಬೇರೆ ರೀತಿ ಯಾವ ಥರ ಹೆಮ್ಮಿಂಗ್ ಮಾಡ್ಬೋದು ಅಂತ 3 ಟೈಪ್ಸಲ್ಲಿ ತೋರಿಸ್ಕೊಡ್ತೀನಿ. ಆ ವಿಡಿಯೋನೂ ನೋಡಿ. ಇದಲ್ಲದೆ ಇನ್ನೂ 3 ಥರ ಹೆಮ್ಮಿಂಗ್ ಹೇಗೆ ಮಾಡ್ಬೋದು ಅನ್ನೋದನ್ನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ನೋಡಿ, ಈ ರೀತಿ ಕೆಳಗಡೆಯಿಂದ 2 ಎಳೆ ತೊಗೊಂಡ್ರೆ ಮತ್ತೆ ಮೇಲ್ಗಡೆಯಿಂದ ಸೂಜಿನ ಪಾಸ್ ಮಾಡ್ಕೊಬೇಕು.
ನಾನು ನಿಮಗೆ ಹೇಳ್ಕೊಡೋದು ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ವಿಡಿಯೋ ನೋಡ್ತೀರಾ, ಆದರೆ ಯಾರೂ ಲೈಕೇ ಮಾಡಲ್ಲ, ಕಡಿಮೆ ಜನ ಲೈಕ್ ಮಾಡೋದು ವಿಡಿಯೋನ. ಸೊ ಪ್ಲೀಸ್ ನಿಮ್ಗೆ ಇಷ್ಟ ಆಗ್ತಿದೆ, ಯೂಸ್ಫುಲ್ ಆಗ್ತಿದೆ ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ. ನನಗೂ ಒಂಥರ ಮೋಟಿವೇಶನ್ ಸಿಗುತ್ತೆ ವಿಡಿಯೋಗಳನ್ನ ಮಾಡೋಕ್ಕೆ. ಇಲ್ಲಾಂದರೆ ಯಾರಿಗೂ ಇಷ್ಟ ಆಗ್ತಿಲ್ವೇನೋ ಅಂತ ಅನಿಸುತ್ತೆ ನನಗೆ. ನೋಡಿ ಈ ರೀತಿ ಬರುತ್ತೆ ಇದು ಸ್ಟಿಚ್ಚು. ಏನಾದರೂ ಡೌಟ್ ಇತ್ತು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದನ್ನು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕೆಳಗಡೆ ಬಟ್ಟೆ ನೋಡಿ, ಮೇಲ್ಗಡೆ ಟಚ್ ಆಗಬಾರ್ದು, ಬರೀ ಕೆಳಗಡೆಯಿಂದ ಮಾತ್ರ ಸೂಜಿನ ಪಾಸ್ ಮಾಡ್ಕೊಬೇಕು. ನಿಮಗೆ ವಿಡಿಯೋ ನೋಡ್ತಿರುವಾಗ ಅರ್ಥ ಆಗ್ತಿಲ್ಲ ಅಂತಂದರೆ ವಿಡಿಯೋ ನೋಡ್ತಾ ಸ್ಟಿಚ್ ಹಾಕೋಕ್ಕೆ ಟ್ರೈ ಮಾಡಿ. ಆಗ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಸ್ಟಿಚ್ ಹಾಕ್ತಿದ್ದೀನಿ ಅಂತ. ಕೆಲವೊಂದು ಸಲ ನೋಡಿದ್ರೆ ಅರ್ಥ ಆಗಲ್ಲ, ನಾವು ಅದನ್ನು ಪ್ರಾಕ್ಟಿಕಲಾಗಿ ಮಾಡಿದಾಗಲೇ ಅರ್ಥ ಆಗೋದು. ಸೊ ಒಂದು ಸಲ ಟ್ರೈ ಮಾಡಿ ನೋಡಿ ಸ್ಟಿಚ್ ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಅರ್ಥ ಆಗಲಿ ಅಂತ ತುಂಬ ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೀನಿ. ಕೆಳಗಡೆಯಿಂದ ಪಾಸ್ ಮಾಡ್ಕೊಂಡ್ಮೇಲೆ ಮತ್ತೆ ಮೇಲ್ಗಡೆ ಸೆಂಟರಿಂದ ಸೂಜಿನ ತಗೊಬೇಕು. ಇಷ್ಟೇ ಇವತ್ತಿನ ವಿಡಿಯೋ. ಯೂಸ್ಫುಲ್ ಆಗಿದೆ ಅಲ್ವಾ? ಹಾಗಿದ್ದರೆ ಬೇಗ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆಯೇ ಪೀಕೋ ಸ್ಟಿಚ್ ಸೂಜಿ ದಾರನ ಯೂಸ್ ಮಾಡಿಕೊಂಡು ಪೀಕೋ ಸ್ಟಿಚ್ ಹಾಕೋದಾಗಿರ್ಬೋದು, ಅಥವಾ ಓರ್ಲಾಕ್ ಸ್ಟಿಚ್ ಹಾಕೋದಾಗಿರ್ಬೋದು, ಅಥವಾ ನಾರ್ಮಲ್ ಮಿಷಿನಲ್ಲಿ ಸ್ಟಿಚ್ ಹೇಗೆ ಹಾಕ್ತೀವೋ ಆ ಸ್ಟಿಚ್ನ ಹಾಕೋದಾಗಿರ್ಬೋದು, ಎಲ್ಲನೂ ನಾನು ನನ್ನ ಚಾನಲ್ನಲ್ಲಿ ಹೇಳ್ಕೊಟ್ಟಿದ್ದೀನಿ. ಒಂದು ಸಲ ನನ್ನ ಚಾನಲ್ಗೆ ಭೇಟಿ ನೀಡಿ. ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ, ಯೂಸ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡೋಕ್ಕಿಂತ ಮುಂಚೆ ಈ ಸ್ಟಿಚ್ನ ಹೆಂಗೆ ಎಂಡ್ ಮಾಡೋದು ಅಂತ ತೋರಿಸ್ಬಿಡ್ತೀನಿ ನೋಡಿ. ಕೆಳಗಡೆ ಬಟ್ಟೆ ಮತ್ತು ಸ್ಟಿಚ್ ಎಂಡ್ ಮಾಡುವಾಗ ಕೆಳಗಡೆ ಬಟ್ಟೆಯಿಂದ ಸ್ವಲ್ಪ ಬಟ್ಟೆ ತಗೊಂಡು ಇಲ್ಲೇ ಮೇಲ್ಗಡೆಗೆ ಸೂಜಿನ ಪಾಸ್ ಮಾಡಿ ಲಾಕ್ ಮಾಡಿಬಿಡಿ. ಈ ರೀತಿ ಒಂದು ಸೂಜಿ ಸುತ್ತ ದಾರನ ಬಳಸ್ಕೊಂಡು ಒಂದೆರಡು ಲಾಕ್ನ ಮಾಡಿಬಿಟ್ಟು ದಾರನ ಕಟ್ ಮಾಡಿಕೊಂಡ್ರೆ ಆಯಿತು. ನೀವೇ ನೋಡಿದ್ರಲ್ವಾ ಸ್ಟಿಚ್ ಯಾವ ರೀತಿ ಬಂದಿದೆ ಅಂತ. ಫ್ರಂಟ್ ಸೈಡಿಂದ ಈ ರೀತಿ ಕಾಣುತ್ತೆ, ಬ್ಯಾಕ್ ಸೈಡಿಂದ ಈ ರೀತಿ ಕಾಣುತ್ತೆ. ಎಲ್ಲೂ ಕೂಡ ಸ್ಟಿಚ್ ಒಂದು ಚೂರು ಕಾಣೋದಿಲ್ಲ. ಈ ರೀತಿ ಬಟ್ಟೆನ ಟರ್ನ್ ಮಾಡಿದ್ರೆ ಮಾತ್ರ ಗೊತ್ತಾಗೋದು ಇಲ್ಲಿ ನಾವು ಸ್ಟಿಚ್ ಹಾಕಿದ್ದೀವಿ ಅಂತ, ಇಲ್ಲಾಂದರೆ ಡಬಲ್ ಫೋಲ್ಡ್ ಮಾಡಿ ಬಟ್ಟೆನ ಇಟ್ಟಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಇಷ್ಟೇ ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.